ಸುಮಾರು 350ರಿಂದ 400 ಗಾಡಿ ಕಳಿಸುವಂತ ವ್ಯವಸ್ಥೆ ಪಾರ್ಟಿ ಮಾಡೈತಿ. ನಿನ್ನೆ ಇವರು ಪ್ರಹ್ಲಾದ್ ಜೋಶಿ ಅವರು ಏನು ಹೇಳಿದ್ರು ನಿನ್ನೆ ಸ್ಟೇಟ್ಮೆಂಟ್ ಒಳಗ, ಇದು ಸಮಾವೇಶ ಮಾಡ್ತಾರೆ ನಕಲಿ ಕಾಂಗ್ರೆಸ್ನವ್ರು, ಇವರು ಅಸಲಿ ಕಾಂಗ್ರೆಸ್ನವ್ರಲ್ಲ. ಇಲ್ಲ, ಅವ್ರಿಗೆ ಇನ್ಫಾರ್ಮೇಶನ್ ಏನೈತಿ ಗೊತ್ತಿಲ್ಲ. ಮಂತ್ರಿಗಳವರು ಕಾಂಗ್ರೆಸ್ ನಕಲಿ ಅಂತ ಅವ್ರು ತಿಳ್ಕೊಂಡಿರ್ಬೋದು. ಆದ್ರೆ ನಮ್ದು ಅಸಲಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ಸು. ಎರಡನೇದ್ದು ನಮ್ಮದು असली गोडसे अಲ್ಲ, जोशी ಅವ್ರದ್ದು असली गोडसे, नकली महात्मा गांधी ಅವರು. असली गोडसे नाम के वास्ते बापूजी ಮತ್ತು ಅಂಬೇಡ್ಕರ್ಗೆ ಇದು ಮಾಡ್ತಾರೆ. ಮತ್ತು ನಕಲಿ असली ಯಾರು ಅನ್ನೋದು ಜನ ಬರ್ತಾರಲ್ಲ ಗೊತ್ತಾಗ್ಬಿಡ್ತೈತೆ. ಒಂದು 100 ವರ್ಷದ ಒಂದು ಮಹಾತ್ಮ ಗಾಂಧೀಜಿಯವರ ಒಂದು ಸವಿ ನೆನಪಿಗಾಗಿ ಬೃಹತ್ ಸಮಾವೇಶವನ್ನು ಇವತ್ತು ನಾವು ಇಟ್ಕೊಂಡಿದ್ದೀವಿ. ಈ ಸಮಾವೇಶದಲ್ಲಿ ಇವತ್ತು ಲಕ್ಷಾಂತರ ಮಂದಿ ಇವತ್ತು ಸೇರುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಇವತ್ತು ಇನ್ನೂ ಹೆಚ್ಚು ಗಟ್ಟಿಗೊಳಿಸುವುದಕ್ಕಾಗಿ ಇದೊಂದು ವೇದಿಕೆ ಅಂತ ನಾನು ಈ ಒಂದು ಸಮಾವೇಶ ಮಾಡಿದ್ರೆ ನಮ್ಗೆಲ್ಲ ತುಂಬಾ ಹೆಮ್ಮೆ ಆಗಿದೆ. ಮತ್ತು ನಮ್ಮ ಮಹಿಳೆಯರ ಪ್ರಕಾರ ಹೇಳಬೇಕು ಅಂತಂದ್ರೆ, ಇವತ್ತು ನಾವು ಮಹಿಳೆಯರು ಇಲ್ಲಿ ಬಂದು ಸ್ವಾತಂತ್ರ್ಯವಾಗಿ ಈ ಸಮಾವೇಶಕ್ಕೆ ಸೇರ್ಕೊಂಡಿರೋದು ನಮ್ಗೆ ತುಂಬಾ ಹೆಮ್ಮೆಯಾಗಿ ಅನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಸಮಾವೇಶ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ನಾವು ಕೋರ್ತಾ ಇದೀವಿ. ನಾವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನು ಕಟ್ಕೊಂಡು ಹೋಗೋಣ ಅಂತ ಹೇಳಿ ಹೇಳ್ತಿದೀವಿ. ಸರ್, ನಾವು RR ನಗರದಿಂದ ಬರ್ತಾ ಇದೀವಿ. ನನ್ನ ಹೆಸರು ಸೋನಿಯಾ ಅಂತ ಹೇಳಿ. ಈಗ ಕೇಂದ್ರ ಸಚಿವರು ಏನಿದ್ದಾರೆ ಅಮಿತ್ ಶಾ ಅವರು ಸಂವಿಧಾನ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಿರುವಂತ ಮಾತು ನಾವು ಯಾವತ್ತಿಗೂ ಒಪ್ಪಲ್ಲ. ಪ್ರಹ್ಲಾದ್ ಜೋಶಿ ಅವರು ನಕಲಿ ಕಾಂಗ್ರೆಸ್ ಮತ್ತು ನಕಲಿ ಗಾಂಧಿವಾದಿಗಳು ಅಂತ ಹೇಳಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅದರ ಬಗ್ಗೆ ತಮ್ಮ ಪ್ರತ್ಯುತ್ತರವೇನು? ಸರ್, ನಕಲಿ ಕಾಂಗ್ರೆಸ್, ನಕಲಿ ಗಾಂಧಿವಾದಿ ಅನ್ನೋದು ಸುಳ್ಳು ಸರ್. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಬರೀಲಿಕ್ಕೆ ಅವಕಾಶ ಕೊಟ್ಟಿರೋದೇ ನಮ್ಮ ಗಾಂಧೀಜಿ ಅವರು. ಇಡೀ ಎಲ್ಲ ನೆಹರು ಅವರೆಲ್ಲ ಸೇರ್ಕೊಂಡು ಬೇರೆ ಬೇರೆ ದೇಶಗಳಿಂದ ಕರ್ಕೊಂಡ್ ಬಂದ್ಬಿಟ್ಟು ಸಂವಿಧಾನ ಬರಲಿಕ್ಕೆ ಯಾರನ್ನ ನಾವು ನೇಮಿಸ್ಬೇಕು ಅನ್ನೋ ಒಂದು ವಿಚಾರ ಬಂದಾಗ ನಮ್ಮ ಗಾಂಧೀಜಿ ಅವರು ಹೇಳ್ತಾರೆ, ಎಲ್ಲೆಲ್ಲ ಹುಡ್ಕೋದೇನಕ್ಕೆ, ನಮ್ಮ ದೇಶದಲ್ಲೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ, ಬಡವರ ಪರ ಇದ್ದಾರೆ, ಬಡವರ ಜೊತೆಯಲ್ಲಿ ಇದ್ದಾರೆ, ಬಡವರ ವಿಚಾರಗಳು ತಿಳ್ಕೊಂಡಿದ್ದಾರೆ, ಹೆಣ್ಮಕ್ಳ ಪರ ಇದ್ದಾರೆ, ಹೆಣ್ಮಕ್ಳಿಗೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ನಾವು ಏನಕ್ಕೆ ಯೋಚನೆ ಮಾಡಬಾರ್ದು ಅಂತ ಹೇಳಿ ನನಗೆ ಹೆಮ್ಮೆ ಇದೆ ಸರ್. ಈ ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡಕ್ ನನಗೆ ಹೆಮ್ಮೆ ಇದೆ. ಬಾಪೂಜಿ ಅವ್ರ ತುಡಿಯಲ್ಲಿ ನಡೆಯೋಕೆ ನನಗೆ ಹೆಮ್ಮೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಗಳಾಗಿರೋದಕ್ಕೆ ನನಗೆ ಹೆಮ್ಮೆ ಇದೆ ಸರ್. 100 ವರ್ಷ ಪೂರ್ಣಗೊಳಿದ್ದು ಒಂದು ಕಾಂಗ್ರೆಸ್ ಅಧಿವೇಶನ ಎಲ್ಲ ಜನಗೂಡಿಸುವಂತ ಕಾರ್ಯಕ್ರಮಕ್ಕೆ ಈ ಎಲ್ಲರೂ ಇವತ್ತು ಬರ್ತಾ ಇದ್ದಾರೆ. ಈ ಸಮಾವೇಶಕ್ಕೆ, ಈ ಸಮಾವೇಶ ಅತಿ ಹೆಚ್ಚು ಯಶಸ್ವಿಯಲ್ಲಿ ಕಾಣ್ತಾ ಇದೆ ಇದು ಸಮಾವೇಶ. ಅದಕ್ಕಾಗಿ ಈ ಸಮಾವೇಶದ ಉದ್ದೇಶಪೂರ್ವಕವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ, ಈ ಜನಾಂದೋಲನ, ಈ ಕಾರ್ಯಕ್ರಮಕ್ಕೆ, ಈ ಸಮಾವೇಶಕ್ಕೆ ಇದು ಸಿದ್ಧತೆಗೊಂಡಿರುವುದು ಇದು ಸಾಕಾಗ್ಲಿಲ್ಲ. ಇದು ಬಹು ದೊಡ್ಡ ಒಂದು ಮೈದಾನದಲ್ಲಿ ಆಗಿದ್ರೆ ಬಹಳ ಒಳ್ಳೇದಿತ್ತು ಅಂತೇಳಿ ಜನರಿಗೆ ಅನುಕೂಲ ಆಗ್ತಿತ್ತು. ನಾನು ತಮ್ಮ ಮುಖಾಂತರ ಕೇಳ್ಕೊಳ್ತೇನೆ. ಹುಬ್ಬಳ್ಳಿಯಿಂದ ಸುಮಾರು ಮಾನ್ಯ ನಮ್ಮ ಶಾಸಕರು ಪ್ರಸಾದಪ್ಪಾಯ ಸಾಹೇಬರು, ಹುಬ್ಬಳ್ಳಿ ಶಹರ ಶಾಸಕರು ವತಿಯಿಂದ ಇವತ್ತು 36 ಗಾಡಿಗಳು ಮತ್ತೆ ಸದರು 200 ಗಾಡಿಗಳನ್ನು ಬಿಟ್ಟಾರೆ, ಕ್ರೂಸರು. ಅವರಿಂದ ನಾವು ಸುಮಾರು 15,000 ಅಷ್ಟು ಜನ ಇಲ್ಲಿ ಬಂದಿದ್ದೀವಿ ಹುಬ್ಬಳ್ಳಿಯಿಂದ. ಗಾಂಧೀಜಿ ಅಂದ್ರೆ ಕಾಂಗ್ರೆಸ್ ಅಂತಂದ್ರೆ ಇಂದಿರಾ ಗಾಂಧಿ ಅಂದ್ರೆ ರಾಹುಲ್ ಗಾಂಧಿ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ ಅಂದ್ರೆ DK ಸರ್ ಅಂತ ಹೇಳೋದಕ್ಕೆ ಇದು ಎರಡೂ ಪಕ್ಷ ಕೂಡ ಇವತ್ತು ಬೆಳಗಾವಿಯಲ್ಲಿ ನಡೀತಾರಂತಹ ಸಮಾವೇಶನೇ ಸಾಕ್ಷಿ ಅಂತ ಹೇಳ್ತೀವಿ. ಇಲ್ಲಿ ಸಹಸ್ರಾರು ಜನಗಳು ಬಂದಿದ್ದಾರೆ, ಹುಮ್ಮಸ್ಸಿಂದ ಬಂದಿದ್ದಾರೆ. ಇವ್ರು ಏನೇ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷನ ಅದನ್ನ ಟಚ್ ಮಾಡಕ್ಕಾಗಲ್ಲ. ಅದಕ್ಕೆ ಸಂದೇ ಈ ಬೆಳಗಾವಿ ಸಮಾವೇಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಸರ್. ನನ್ನ ಹೆಸರು ಕಮಲಾ ಅನಂತರಾಮ್ ಅಂತ ಹೇಳಿ, ಮೈಸೂರು ಸರ್. ಕೂಡ ಕಾಂಗ್ರೆಸ್ ಪಕ್ಷ ಏನು ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇರುವಂತಹ ಕಾಂಗ್ರೆಸ್ ಪಕ್ಷ, ಸಾಮಾಜಿಕ ನ್ಯಾಯದ ಪರವಾಗಿರುವಂತಹ ಕಾಂಗ್ರೆಸ್ ಪಕ್ಷ. ಮತ್ತೆ ಕಾಂಗ್ರೆಸ್ ಅಂತಂದ್ರೆ ಗನ್ ತತ್ವ, ಬಸವಣ್ಣವರ ತತ್ವ ಏನು, ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ್, ಈ ಉಳಿಸುವ ಕಾರ್ಯಕ್ರಮವನ್ನ ಇವತ್ತು ಈ ಭಾಗದ ಜನ ಮತ್ತೆ ರಾಷ್ಟ್ರದ ಜನ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ ನಿಜವೂ ಕೂಡ ನಮ್ಮ ಮೈಸೂರು ಭಾಗದ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ಅಧ್ಯಕ್ಷನಾಗಿ NR ನಾಗೇಶ್ ಅಂತ ಈ ಸಮಸ್ತ ಜನಗೆ ಒಂದು
ಒಂದ್ಸಲ ಜೀವ ಹೋತಂದ್ರ ಸಿಗತ್ತೇನ್ರಿ? ಎಲ್ಲಾರು ಒಂದಾಗಿ ನಡಿಬೇಕಂತೇಳಿ ಅಖಿಲೇಶ್ವರ ಅವ್ರನ್ನು ಇದನ್ನ ಅಭಿಪ್ರಾಯ ಮಾಡ್ಕೊಂಡು ಹೋಗ್ಲಿರಿ. ನಮ್ಗೆ ಅದಕ್ಕೆ ನನ್ನ ಹೆಸರು ರಫಿಯಾ ಖಾಜಾ ಸಾಬ್ ಮೋಮಿನ್ ಗಾಡಿಯಿಂದ ನಾವ್ ಎಲ್ಲಾರು 35 ಮಂದಿ ಕರ್ಕೊಂಡ್ ಬಂದೇವ್ರಿ. ನಾವ್ ಎಲ್ಲಾರು ಇಲ್ಲಿ ಕೆಲವೊಬ್ರು ಬಾಳ ಚಲೋ ಐತಿ, ನಾವ್ ಬಾಳ ಖುಷಿ ಅದ. ಧಾರವಾಡ ತಾಲೂಕ ಲೋಕೂರ್ ಗ್ರಾಮದಿಂದ ಬಂದೇವಿ. ಅವ್ರ ನಾವು ಅಭಿವೃದ್ಧಿ ಕೆಲಸಗಳನ್ನ ನೋಡ್ಕೊಂಡ ಅವ್ರ ಪರವಾಗಿ ನಾವು ಯಾವತ್ತೂ ಇರ್ತೀವಿ. ಸಮಾವೇಶಕ್ಕೂ ನಾವು ಸಾಕಷ್ಟು ಜನ ಬಂದೇವಿ ಬಸ್ಗಳು ಮಾಡ್ಕೊಂಡು. ಸಾಕಷ್ಟು ಅಭಿವೃದ್ಧಿ ಮಾಡಿದಾರೆ ಅಂತ ಹೇಳಿ ತಾವು ಬಂದಿದ್ದೀರಾ ಅಥವಾ ನಿಮ್ಮ ಶಾಸಕರ ಅಭಿಮಾನದ ಮೇಲೆ ತಾವು ಇಲ್ಲಿಗೆ ಬಂದಿದ್ದೀರಾ? ಅವ್ರ ಅಭಿವೃದ್ಧಿ ಮಾಡ್ತಾರ ಮತ್ತ ಎಲ್ಲಾ ತರದಿಂದ ಅನುಕೂಲ ಮಾಡಿಕೊಡ್ತಾರ. ಜನರ ಪರವಾಗಿ ಇರುವಂತ ಶಾಸಕರ ವಿನಯ್ ಕುಲಕರ್ಣಿ ಅವರು. ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಮಹಾತ್ಮ ಗಾಂಧೀಜಿ ಅವರು. ಅವ್ರನ್ನ ಬಿಟ್ಟು ಬೇರೆ ಉಕ್ಕಿದಾಗ ಯಾರು ಮಾಡಕ್ ಆಗಿಲ್ಲ ಅಂತೇಳಿ ಮಹಾತ್ಮ ಆಗಿದಾರ. ಬೇರೆದವ್ರಿಗೆ ಯಾರಿಗೂ ಮಹಾತ್ಮ ಅಂದಿಲ್ಲ ದೇಶದೊಳಗೆ, ಭಾರತ ದೇಶದೊಳಗೆ. ಈ ಸಮಾವೇಶದಿಂದ ತಮಗೆ ಎಷ್ಟು ಸಂತೋಷ ಆಗಿದೆ? ಬಹಳ ಸಂತೋಷ ಆಗೈತಿ. ಯಾಕೆ ಗಾಂಧೀಜಿ ವಿರುದ್ಧ, ಸಂವಿಧಾನ ವಿರುದ್ಧ ಯಾರು ಮಾತಾಡಿದಾರಲ್ಲ ಅವ್ರಿಗೆ ತಕ್ಕ ಉತ್ತರವನ್ನು ಕೊಡ್ಲಿ ಅಂತೇಳಿ ಈ ಒಂದು ಬೃಹತ್ ಆದಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಸಮಾವೇಶನ ಪೂರ್ಣವಾಗಿ ನಮ್ಮ ಕಾರ್ಯಕ್ರಮ ಇಟ್ಕೊಂಡಿದ್ದ ಸುಮಾರು ಲಕ್ಷಾಂತರ ಜನರಿಗೆಲ್ಲರಿಗೂ ಒಂದು ಹೆಮ್ಮೆ ವಿಷಯ ಆಗಿದೆ. ಇದಕ್ಕಾಗಿ ನಮ್ಮಲ್ಲಿ ಇಲ್ಲ ಸುಮಾರು 100 ಗಾಡಿಗಳ ಬಂದವ ಸರ್ ನಮ್ಮ ಖಾನಾಪುರದಿಂದ.